ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಹಿಂದೂಗಳಿಗೆ ಅತ್ಯಂತ ಭಕ್ತಿ ಮತ್ತು ಗೌರವದ ಹಬ್ಬ ಆಗಿದೆ. ಅಕ್ಷಯ ಎಂದರೆ ಅನಂತ. ಅಕ್ಷಯ ಎಂದರೆ ಸದಾ ವೃದ್ಧಿಯಾಗುವುದು ಮತ್ತು ಎಂದಿಗೂ ಕರಗದೆ ಇರುವುದು. ತೃತೀಯ ಎಂದರೆ ಮಾಸದ 3ನೇ ದಿನ. ಈ ದಿನ ದವಸ ಧಾನ್ಯ ಅಥವಾ ಬಟ್ಟೆಗಳನ್ನು ಬಡವರಿಗೆ ದಾನ ಮಾಡಿದರೆ ಅದರಿಂದ ಪುಣ್ಯ ಸಿಗುತ್ತದೆ. ಸಂತೋಷ, ನೆಮ್ಮದಿ, ಶಾಂತಿ ಹಾಗೂ ಆರೋಗ್ಯ ಅಕ್ಷಯವಾಗುತ್ತದೆ ಎಂಬ ನಂಬಿಕೆ ಇದೆ. ಇದರ ಮೂಲ ಉದ್ದೇಶ ದಾನ ಧರ್ಮದಿಂದ ಪುಣ್ಯ ಪ್ರಾಪ್ತಿ ಮಾಡಿಕೊಳ್ಳುವುದು. ಅಕ್ಷಯ ತೃತೀಯವು ಬೇಸಿಗೆಯಲ್ಲಿ ಬರುತ್ತದೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಬಾಯಾರಿ ಬಂದವರಿಗೆ ಕುಡಿಯಲು ನೀರು, ಪಾದರಕ್ಷೆ ಮತ್ತು ಕೊಡೆಯನ್ನು ಸಹ ದಾನ ಮಾಡಲಾಗುತ್ತಿತ್ತು. ಈ ದಿನ ದಾನ ಮಾಡೋದು ಮಂಗಳಕರವಾಗಿದೆ. ಹೊಸ ಕೆಲಸಗಳನ್ನು ಆರಂಭ ಮಾಡಲು ಇದು ಶುಭ ದಿನ. ಈ ದಿನ ಲಕ್ಷ್ಮೀ ದೇವಿಯ ಪೂಜೆ ಮಾಡಿ ಆಶೀರ್ವಾದ ಪಡೆಯೋದು ಒಳ್ಳೆಯದು. ಚಿನ್ನ ಖರೀದಿ ಮಾಡೋದ್ರಿಂದ ಅದೃಷ್ಟ ಮತ್ತು ಸಂಪತ್ತು ಬರುತ್ತೆ ಎಂಬ ನಂಬಿಕೆ ಇದೆ. ಅಕ್ಷಯ ತೃತೀಯದ ಬಗ್ಗೆ ಪುರಾಣದಲ್ಲಿ ಅನೇಕ ಕಥೆಗಳಿವೆ. ಚಾಮುಂಡೇಶ್ವರಿ ದೇವಿಯು ಮಹಿಷಾಸುರನನ್ನು ಸಂಹಾರ ಮಾಡಿದ್ದು ಇದೇ ದಿನ. ಈ ದಿನವು ಸತ್ಯಯುಗದ ಅಂತ್ಯವನ್ನು ಮತ್ತು 4 ಯುಗಗಳಲ್ಲಿ ಎರಡನೆಯಾದ ತ್ರೇತಾಯುಗದ ಆರಂಭವನ್ನು ಗುರುತಿಸಿದೆ. ದ್ವಾಪರ ಯುಗದಲ್ಲಿ ಸುಧಾಮನು ಕೃಷ್ಣನಲ್ಲಿ ಸಹಾಯವನ್ನು ಪಡೆಯಲು ಬಂದಿದ್ದು ಇದೇ ದಿನವಾಗಿದೆ. ಆಗ ಕೃಷ್ಣನು ಅವನಿಗೆ ಸಹಾಯ ಮಾಡಿ ಸಕಲ ಸಂಪತ್ತುಗಳ ಒಡೆಯನಾಗಿ ಮಾಡುತ್ತಾನೆ. ಪಾಂಡವರು ವನವಾಸದಲ್ಲಿದ್ದಾಗ ಅವರಲ್ಲಿಗೆ ಬಂದ ಅತಿಥಿಗಳಿಗೆ ಭೋಜನವನ್ನು ದೊರೆಸಲು ಅವರಿಗೆ ಕಷ್ಟವಾಗುತ್ತಿತ್ತು. ಆಗ ಶ್ರೀಕೃಷ್ಣನು ಅವರಿಗೆ ಅಕ್ಷಯ ಪಾತ್ರೆ ನೀಡುತ್ತಾನೆ. ಅದರಲ್ಲಿ ಆಹಾರ ಕಡಿಮೆಯಾಗುವುದೇ ಇಲ್ಲ. ಶ್ರೀಕೃಷ್ಣನು ಅಕ್ಷಯ ಪಾತ್ರೆ ನೀಡಿದ್ದು ಇದೇ ದಿನ. ಭಗೀರಥನು ಗಂಗೆಯನ್ನು ಭೂಮಿಗೆ ಇಳಿಸಿದ್ದು ಇದೇ ಅಕ್ಷಯ ತೃತೀಯದ ದಿನ. ಋಷಿ ವೇದವ್ಯಾಸರು ಗಣಪತಿಯಿಂದ ಮಹಾಭಾರತ ಮಹಾಕಾವ್ಯವನ್ನು ಬರೆಸಲು ಶುರು ಮಾಡಿದ್ದು ಇದೇ ದಿನ. ಸಂಪತ್ತಿನ ಒಡೆಯನಾದ ಕುಬೇರನು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿದ್ದು ಅಕ್ಷಯ ತೃತೀಯ ದಿನ. 12ನೇ ಶತಮಾನದ ಸಾಮಾಜಿಕ ಕ್ರಾಂತಿಯ ಹರಿಕಾರರಾದ ಬಸವಣ್ಣನವರು ಜನಿಸಿದ್ದು ಇದೇ ದಿನ. ಭಗವಂತ ಮಹಾವಿಷ್ಣುವಿನ 6ನೇ ಅವತಾರವಾದ ಪರಶುರಾಮರು ಅವತರಿಸಿದ್ದು ಇದೇ ದಿನ. ಲಕ್ಷ್ಮೀ ದೇವಿಯನ್ನು ಶ್ರೀಮನ್ನಾರಾಯಣರು ಮದುವೆ ಆಗಿದ್ದು ಇದೇ ದಿನ. ಅತ್ಯಂತ ಬೆಲೆ ಬಾಳುವ ಲೋಹವಾದ ಬಂಗಾರವು ಈ ಭೂಮಿಯಲ್ಲಿ ಮೊದಲು ಕಾಣಿಸಿಕೊಂಡಿದ್ದು ಇದೇ ದಿನ.